ಕಲರ್ಸ್ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ 12 ಸೀಸನ್ ಬಂದಾಗಿದೆ. 10 ದಿನಗಳಲ್ಲೇ ಸ್ಪರ್ಧಿಗಳೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತಾಗಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ರಜತ್ ಅವರಿದ್ದಾರೆ. ಏನ್ ಹೇಳ್ತಾರೆ ಕೇಳ್ತೀನಿ. ಸರ್, ನೀವು ಬಿಗ್ ಬಾಸ್ ನಲ್ಲಿ ಒಳ್ಳೆ ಆಟವನ್ನು ಆಡ್ತಾರೆ. ಬಿಗ್ ಬಾಸ್ ಮನೆ ಇವತ್ತು ಬಂದಾಗಿರುವಂಥದ್ದು. ರಜತ್ ಏನ್ ಹೇಳ್ತಾರೆ ಈ ಬಗ್ಗೆ? ಸರ್, ಅದೇ ತೀರಾನೇ ಬೇಜಾರಾಗುತ್ತೆ ಸರ್. ಯಾಕಂದ್ರೆ ಅದು ಅದೇ ನಾನು ಹೇಳ್ದಂಗೆ ಬಿಗ್ ಬಾಸ್ ಅನ್ನೋದಾಗೆ ಏನೋ ಒಂದು ಕಾಂಟ್ರವರ್ಸಿ ಮಾಡಲೇಬೇಕು ಅಂತಾನೆ ಹಲವಾರು ಜನ ಕಾಯ್ತಾ ಇರ್ತಾರೆ. ಆ ಶೋಗೆ ಬಹಳ ಜನ ಗೊತ್ತಿಲ್ದಿರೋ ವಿಷಯ ಏನಂದ್ರೆ ಆ ಶೋಗೆ ಹಲವಾರು ಜನ ಕನ್ಸ್ ಕಟ್ಕೊಂಡ್ಬರ್ತಾರೆ. ನಾವು ಇದಾಗ್ಬೋದು, ಅದಾಗ್ಬೋದು, ನಮ್ಗೆ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಸಿಗ್ಬೋದು, ಒಳ್ಳೆ ಹೆಸರು ಮಾಡ್ಬೋದು. ಅಷ್ಟು ಜನ ಕನ್ಸ್ಗೆ ಎಲ್ಲೋ ಕಲ್ಲಾಗ್ದಂಗೆ ಆಯ್ತು. ಸೊ ಇದನ್ನ ಮಾಡಬಾರ್ದಾಗಿತ್ತು ಅನ್ಸುತ್ತೆ. ಯಾಕಂದ್ರೆ ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡ್ಬೋದಾಗಿತ್ತು. ನೋಟಿಸ್ ಕೊಟ್ಟಿದ್ರಂತೆ, 2 ತಿಂಗಳು ಮುಂಚೆನೆ ಕೊಟ್ಟಿದ್ರಂತೆ. ಅದಕ್ಕೆ ಅವ್ರು ರಿಪ್ಲೈ ಮಾಡಿದ್ಲಂತೆ ಜಾಲಿವುಡ್ಸ್ ಅವರು. ಬಹುಶಃ ಇನ್ನೊಂದು ನೋಟಿಸ್ ಕೊಡ್ಬೋದಾಗಿತ್ತು. ಅದಕ್ಕೊಂದು ಆದ್ಯತೆ ಇದೆ. ಸೊ ಇನ್ನೊಂದು ನೋಟಿಸ್ ಕೊಡ್ಬೋದಾಗಿತ್ತು, ಅದು ಕೊಡ್ಲಿಲ್ಲ. ಸಡನ್ ಆಗಿ ಏಕಾಏಕಿ ಈ ತರ ಇದು ಮಾಡಿಸಿರೋದೆಲ್ಲ ನನಗೆ ತೀರಾ ಬೇಜಾರಾಗಿದೆ ಸರ್. ನೀವು ಬಿಗ್ ಬಾಸ್ ಸ್ಪರ್ಧೆಗಳೆಲ್ಲ ಹೊರಗಡೆ ಬಂದು ವಿಜುವಲ್ಸ್ ನೀವು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಈ ಬಿಗ್ ಬಾಸ್ ಇಂಪ್ಯಾಕ್ಟ್ ಮಾಡಿದೆ ಸರ್? ಅದೇ ನೀವೇ ನೋಡಿದಂಗೆ ಬಿಗ್ ಬಾಸ್ ಆದ್ಮೇಲೆ ಆಚೆ ಬಂದ್ಮೇಲೆ ಒಂದು ತೀರಾನೇ ಒಂದು ಒಳ್ಳೆ ಹೆಸರು ಸಿಕ್ತು. ಅಲ್ಲಿ ಇಲ್ಲಿ ಎಲ್ಲೋ ಸ್ವಲ್ಪ ಹಿಂಸೆ ಆದ್ರೂ ಅದನ್ನ ಜನ ಎಲ್ಲೋ ಕ್ಷಮಿಸಿ ನನ್ನ ವಾಪಸ್ಸು ತಗೊಂಡಿದ್ದಾರೆ. ಎಲ್ಲೋದು ತುಂಬಾ ಖುಷಿ. ಸೊ ಬಿಗ್ ಬಾಸ್ ಅನ್ನೋದೇ ಅದು ಸರ್, ಕೇಳ್ದೇನೆ ತುಂಬಾ ಕೊಡುತ್ತೆ. ತುಂಬಾ ಒಂದು ಒಳ್ಳೆ ಹೆಸರು ಕೊಡುತ್ತೆ. ಒಳ್ಳೆ ಹೆಸರಿವ್ರಿಗೆ ಅದು ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ಅದೊಂಥರ ಮಾಯೆ ಮನೆ ಇದ್ದಂಗೆ. ಸೊ ಆ ಮನೆಗೆ ಹಲವಾರು ಜನ ಕನ್ಸ್ ಕಟ್ಕೊಂಡ್ ಬರ್ತಾರೆ. ಈ ತರ ಮಾಡಬಾರ್ದಾಗಿತ್ತು ಅಂತೆಲ್ಲ ನನ್ನ ಪರ್ಸನಲ್ ಫೀಲ್. ಯಾಕಂದ್ರೆ ತೆಲುಗು, ತಮಿಳು, ಕನ್ನಡ, ಮಲಯಾಳಂ ಎಲ್ಲಾ ಚಾನಲ್ ಅಲ್ಲೂ ಬಿಗ್ ಬಾಸ್ ಹೋಗ್ತಾರೆ. ಇವಾಗ ಪ್ರತಿಯೊಂದು ಸ್ಟೇಟ್ಗೂ ಗೊತ್ತಾಗಿರೋದು ಕರ್ನಾಟಕದಲ್ಲಿ ಈ ತರ ಸೀಲ್ಡ್ ಅವ್ರು ಮಾಡಿದ್ದಾರೆ. ಸೊ ನಮ್ಮವರೇ ನಮ್ಗೆ ಈ ತರ ಮಾಡೋದು ಎಲ್ಲೋ ಒಂಥರ ತೀರಾ ಹರ್ಟ್ ಆಗುತ್ತೆ. ನಾವು ನಮ್ಮ ಜೊತೆ ನಿಲ್ಸ್ಕೊಂಡು ಬೆಳೆಸ್ಬೇಕಲ್ಲ. ಇನ್ನೊಂದು ನೋಟಿಸ್ ಕೊಟ್ಟಿದ್ರೆ ಏನ್ ಆಗ್ತಿಲ್ಲ. ತೀರಾ ಏಕದಮ್ ಈ ತರ ಲಾಕ್ಡೌನ್ ಮಾಡಿದ್ದೆಲ್ಲೋ ಸೀಲ್ಡ್ ಔಟ್ ಮಾಡಿದ್ರು ಬೇಜಾರಾಯ್ತು. ಇವಾಗ DC ಗೆ ಲೆಟರ್ ಕೊಟ್ಟಿದಾರಂತೆ. ಸೊ ಅವ್ರು ಒಂದು 10 days ಟೈಮ್ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬಂತು. ಪ್ರಾಬಬ್ಲಿ ಇವತ್ತು ಇಲ್ಲ ನಾಳೆ ಒಳಗೆ ರೀಸ್ಟಾರ್ಟ್ ಆಗ್ಬೋದು ಸರ್. ಸರ್ ಅದೇ ಸ್ವಲ್ಪ ಜನ ನನಗೆ ಗೊತ್ತಿತ್ತು, ಇನ್ ಸ್ವಲ್ಪ ಜನ ಗೊತ್ತಿರ್ಲಿಲ್ಲ. ನೋಡಿ, ಅದು ಬಿಗ್ ಬಾಸ್ ಮನೆಯಿಂದಲೇ ನಮ್ಗೆ ಇವಾಗ ಗೊತ್ತಾಗಿದ್ದು ಅವ್ರು ಯಾರ್ಯಾರು ಅಂತ. ಸೊ ಹಂಗಿದ್ದಾಗ ಈ ತರ ಒಂದು ಸಡನ್ ಡಿಸಿಷನ್ ತಗೊಂಡ್ಬಾರ್ದಾಗಿತ್ತು. ಇವಾಗ ನೋಡಿ, ಅವ್ರನ್ನೆಲ್ಲ ಆಚೆ ತಗೊಂಡ್ಬಂದು ರೆಸಾರ್ಟ್ ಅಲ್ಲಿ ಕೂಡ ಹಾಕಿದ್ದಾರೆ. ಸೊ ಆ ಕಂಟೆಸ್ಟೆಂಟ್ಸ್ಗೆ ಒಂದು ಫೋಕಸ್ ಅಲ್ಲಿ ಇರ್ತಾರಲ್ಲ, ನಾವ್ ಈ ತರ ಆಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಅದೆಲ್ಲ ಡಿಸ್ಟ್ರಾಕ್ಟ್ ಆಗ್ತದೆ. ತೀರಾ ಡಿಸ್ಟರ್ಬ್ಡ್ ಮೈಂಡ್ ಅಲ್ಲಿ ಇರ್ತಾರೆ. ಫೋಕಸ್ಸೇ ಇದರ ಅನ್ಸುತ್ತೆ. ಸೊ ಅತಿ ಬೇಗ ಆದಷ್ಟು ಬೇಗ ಅವ್ರು ಆಚೆ ಬಂದು ತಿರ್ಗಾ ರಿಸ್ಟಾರ್ಟ್ ಆಗಿ ಫೋಕಸ್ ಅಲ್ಲಿ ಆಡ್ಲಿ ಅಂತ ಆಗ್ಬೇಕು. ಸರ್, ಲಾಸ್ಟ್ ಸೀಸನ್ ಬಿಗ್ ಬಾಸ್ ನಲ್ಲಿ ಇವಾಗ ಒಂದಿಷ್ಟು ಆರೋಪಗಳು ಬಿಗ್ ಬಾಸ್ ಒಳಗಡೆ ಸರಿಯಾಗಿ ಮಾಡ್ಕೊಳ್ಳಲ್ಲ, ಸ್ಪರ್ಧಿಗಳು ಬೇರೆ ಬೇರೆ ತೋರಿಸ್ತಾರೆ, ಸ್ಪರ್ಧಿಗಳು ಸಮಾಜಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಬಿಗ್ ಬಾಸ್ ಒಳ್ಳೇದಾಗ್ತಾ ಇದೆ. ಹಾಗೆ ಬಿಗ್ ಬಾಸ್ ಬಂದ್ ಮಾಡಬೇಕು ಕೂಡ ಒಂದು ವರ್ಕ್ ಅದ್ರ ಬಗ್ಗೆ ಒಂದು ಈ ಸರಿ ಇದಕ್ಕೆ ಸಡನ್ ಆಗಿ ಸುದೀಪ್ ಅನ್ನುವಂಥ ದೊಡ್ಡ ಸ್ಟಾರ್ ಈ ಒಂದು ತತ್ವವನ್ನು ನಡೆಸ್ಕೊಡ್ತಾ ಇರ್ತಾರೆ. ಇದರಿಂದ ಬೇರೆ ಕೈವಾಡ ಇದೆ ಅಂತ ಅನ್ಸುತ್ತೆ. ಹೇಗೆ ಏನಿಲ್ಲ ಸರ್, ಇವಾಗ ರಿಯಾಲಿಟಿ ಶೋ ಬ್ಯೂಟಿ ಏನು ಅಂದ್ರೆ ನಾವ್ ಹೆಂಗಿರ್ತೀವೋ ಅದನ್ನ ತೋರಿಸೋದೇ ಒಂದು ರಿಯಾಲಿಟಿ ಶೋ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ರಿಯಾಲಿಟಿ ಶೋ ಅಂತ ಇದೆಯಲ್ಲ. ಸೊ ನಾವ್ ಹೆಂಗಿರ್ತೀವೋ ಅದ್ರ ಪ್ರಕಾರ ತೋರಿಸ್ತಾರೆ ಹೊರತು ನಮ್ಮನ್ನ ಬೇರೆ ತರ ತೋರಿಸೋದಾಗ್ಲಿ ಇಲ್ಲ ನಮ್ಮ ಬೇರೆ ತರ ಪೋರ್ಟ್ರೇಟ್ ಮಾಡೋದಾಗ್ಲಿ ಅದೆಲ್ಲ ಏನಿಲ್ಲ. ಅದನ್ನ ನಾನ್ ನಂಬಲ್ಲ ಪರ್ಸನಲಿ. ಯಾಕಂದ್ರೆ ನನ್ನ ವ್ಯಕ್ತಿತ್ವ ಏನು ಅಂತ ನಾವು ಒಳಗೆ ತೋರಿಸಿ ಅದೇ ಜನಕ್ಕೆ ಇಷ್ಟ ಆಗಿತ್ತು. ಸೊ ಹಂಗಿದ್ದಾಗ ಅವ್ರು ಹೆಂಗಿರ್ಬೇಕು ಹಂಗೆ ತೋರಿಸ್ತಾರೆ. ಇನ್ನೊಂದು ಸುದೀಪ್ ಸರ್ ಬಗ್ಗೆ ಹೇಳ್ಬೇಕು. ಸುದೀಪ್ ಸರ್ ಅಂತ ಒಂದು ದೊಡ್ಡ ಶಕ್ತಿ ಇರೋವರೆಗೂ ಆ ಶೋಗೆ ಏನು ಆಗಲ್ಲ, ಅಪಾರವಾದ ನಂಬಿಕೆ ನಮಗೆ. ಇನ್ನು ಬಿಗ್ ಬಾಸ್ ಇರುವಂತ ಅನುಭವ ಹೇಗಿರುತ್ತೆ ಮನೆಯಲ್ಲಿ ನೋಡುವಂತ ಒಂದು ಈ ವರ್ಷದ ಹೋದ ವರ್ಷ ಮನೆ ತುಂಬಾ ದೊಡ್ಡದಾಗಿ ಹಿಟ್ಟಾಗಿತ್ತು. ಮನೆ ಬಗ್ಗೆ ತುಂಬಾ ಜನ ಮಾತಾಡಿದ್ರು. ಈ ವರ್ಷ ಮನೆಯಲ್ಲಿ ಒಂದು ಸಾಂಸ್ಕೃತಿಕ ರಾಗರಿತಿ ಮನೆಯನ್ನು ತೋರಿಸುವಂತ ಕೆಲಸ ಮಾಡಿದ್ದಾರೆ. ಆ ಬಗ್ಗೆ ಏನಿತ್ತು, ಮನೆ ಬಗ್ಗೆ ಸರ್? ಲಾಸ್ಟ್ ಟೈಮು ತುಂಬಾ ದೊಡ್ಡದಾಗಿತ್ತು. ಇಟ್ಸ್ ನಾಟ್ ಅಬೌಟ್ ಕ್ವಾಂಟಿಟಿ, ಇಟ್ಸ್ ಅಬೌಟ್ ಕ್ವಾಲಿಟಿ ಅಂತಾರಲ್ಲ. ಸೊ ಈ ಸತಿ ಮನೆ ತುಂಬಾ ಕ್ವಾಲಿಟಿ ಆಗಿದೆ, ತುಂಬಾ ಚೆನ್ನಾಗಿದೆ, ನೋಡೋಕೆ ಒಂಥರ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಅದೇ ಬಹುಶಃ ಈ ಸತಿ ನನ್ನ ಕರೆದ್ರೆ ನಾನು ಒಳಗೆ ಹೋಗಿ ಆ ಮನೆ ನೋಡೋ ಒಂದು ಆತುರ ನನಗೂ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್. ಒಳ್ಳೇದಾಗಲಿ. ಅದೇ ನಾನು ಅವಾಗಲೇ ಹೇಳ್ದಂಗೆ ಸುದೀಪ್ ಸರ್ ಇರೋವರೆಗೂ ಶೋನ ಅಷ್ಟು ಈಸಿಯಾಗಿ ಯಾರು ಬಿಟ್ಕೊಡಕ್ಕಾಗಲ್ಲ. ಫೈನಲಿ ಬಿಗ್ ಬಾಸ್ ಮನೆಯನ್ನ ಸೀಲ್ ಡೌನ್ ಮಾಡಿದ್ದಾರೆ. ಹಾಗಾಗಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಒಂದು ದಿನಗಳನ್ನು ಮಾಡ್ಕೊಳ್ತಾರೆ, ಎಷ್ಟು ಖುಷಿ ಅನ್ಸುತ್ತೆ? ಇದನ್ನು ಇವಾಗ ನೋಡಿ, ಬಿಗ್ ಬಾಸ್ ಮನೆಯಿಂದನೇ ನನಗೊಂದು ಇಷ್ಟು ಮಟ್ಟದ ಹೆಸರು ಬಂತು. ಸೊ ಹಲವಾರು ಕನ್ಸು ಕಟ್ಕೊಂಡು ನಾನು ಒಳಗೋಗಿದ್ದೆ. ಸೊ ಅದೇ ಕನ್ಸುಗಳನ್ನ ಕಟ್ಕೊಂಡು ಇವಾಗ ಬೇರೆ ಕಂಟೆಸ್ಟೆಂಟ್ಸ್ ಬಂದಿರ್ತಾರೆ. ಸೊ ಅವರು ಒಂದು ಕನ್ಸಿಗೆ ಕಲ್ಲಾಕೋದು ಬೇಡ, ನಮ್ಮವ್ರು ನಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾರೆ. ಅವರು ಬೆಳೀಲಿ.
ಬಂದಿರೋ ಪ್ರತಿಭೆಗಳೆಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಬಿಗ್ ಬಾಸ್ ಹನ್ನೊಂದರ ಸ್ಪರ್ಧಿ ರಜತ್ ಅವರ ಮಾತು. ಕ್ಯಾಂಪಸ್ ವಿನೋದ್ ಜೊತೆಗೆ ವಿಜಯ್ ಪಟ್ಟದ ರೇಷನ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.